ಆವರಣದಲ್ಲಿ ಹಿಂದಿನಿಂದ ಬಂದು ತನ್ನ ಪತ್ನಿಯನ್ನು ಚಾಕುವಿನಿಂದ ತಿವಿದು ಕೊಲೆ ಮಾಡಿದ ಲೋಕನಾಥ್ ಮನೆ ಮುಂದೆ ಶವವಿಟ್ಟು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಈತನ ತಂದೆ ತಾಯಿಯನ್ನು ಕೂಡಲೇ ಬಂಧಿಸಬೇಕು, ಕೊಲೆ ಮಾಡಿದವನ ಕೆಲಸದಿಂದ ತೆಗೆದುಹಾಕಿ ನ್ಯಾಯ ಕೊಡಿಸುವಂತೆ ಒತ್ತಾಯದ ಮಾತುಗಳು ಕೇಳಿ ಬಂದಿತ್ತು. ನಂತರ ಎಸ್ಪಿ ಅವರು ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ ಮೇಲೆ ಅಲ್ಲಿಂದ ಶವವನ್ನು ಸಂಸ್ಕಾರಕ್ಕೆ ಕೊಂಡೊಯ್ಯಲಾಯಿತು. ಅವನ ಕೆಲಸ ತೆಗೆದಾಕ್ಬಿಟ್ಟು 7 ವರ್ಷದಿಂದ ತಗೋ ಅಂತ ಬಿಟ್ಟು ಆಸ್ತಿ ತಗೋ ಅಂತ ಬಿಟ್ಟು ಆಗ್ತದೆ. ಅವಳು ನನ್ನ ತಮ್ಮನ ಮದ್ವೆ ಆಗಿಲ್ಲ, ಆಮೇಲೆ ನನಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ. ಈಗ ಒಂದು 6 ತಿಂಗಳಿಂದ 3 ತಿಂಗಳಿಂದ ಇಲ್ಲೆಲ್ಲ ಹೊಡ್ಬಿಟ್ಟು ನನ್ನ ತಂಗಿ ಎದ್ಕೊಂಡು ಒಂದು ವಾರ ಎಲ್ಲ ಇಟ್ಕೊಂಡು ಸಮಾಧಾನ ಮಾಡಿ ಮತ್ತೆ ನೋಡ್ಕೊತೀನಿ. ನೋಡಪ್ಪ ಇನ್ನೊಂದ್ ಸ್ವಲ್ಪ ದಿವಸ ಟೈಮ್ ಕೊಡು, ಎಲ್ಲಾನು ಕೊಡ್ತೀವಿ. ಚಾಕುವಿನಿಂದ ಹಿಡಿದು ಪತ್ನಿ ಹತ್ಯೆ ಪ್ರಕರಣ ವಿಚಾರವಾಗಿ ಹಾಸನ ನಗರದ ಹೊಯ್ಸಳ ನಗರದಲ್ಲಿರುವ ಆರೋಪಿ ಪತಿ ಹೆಡ್ ಕಾನ್ಸ್ಟೇಬಲ್ ಲೋಕನಾಥ್ ನಿವಾಸದಿದ್ದರೂ ಮೃತ ಮಮತಾ ಶವವನ್ನು ಕೆಲ ಗಂಟೆಗಳ ಕಾಲ ಇಡಲಾಯಿತು. ಈ ವೇಳೆ ಲೋಕನಾಥ್ ತಂದೆ ತಾಯಿ ಬಂಧಿಸುವಂತೆ ಒತ್ತಾಯಿಸಿದರು. ಲೋಕನಾಥ್ಗೆ ಅಕ್ರಮ ಸಂಬಂಧ ಇದ್ದು ಆಕೆಯ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಮಮತಾ ಸಂಬಂಧಿಕರು ಆಗ್ರಹಿಸಿದರು. ಈ ವೇಳೆ ಮಮತಾ ಮೃತದೇಹದ ಮುಂದೆ ಪುತ್ರರು ಕಣ್ಣೀರು ಇಟ್ಟರು. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತು ಮಾಡಲಾಗಿತ್ತು. ಮಮತಾ ಮೃತದೇಹ ನೋಡಲು ಬಂದ ಸಹೋದರನ ಪತ್ನಿ ವಿರುದ್ಧ ಪುತ್ರನ ಸಿಟ್ಟು ಕಂಡು ಬಂದಿತ್ತು. ಮೃತ ಮಮತಾಳ ಪುತ್ರ ನೀನು ಇಲ್ಲಿಗೆ ಬರಬೇಡ ಹೋಗು ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು. ಮಮತಾಳ ಸಹೋದರ ಪತ್ನಿಯನ್ನು ಪೊಲೀಸರು ಅಲ್ಲಿಂದ ಕಳುಹಿಸಿದರು. ಮಮತಾಳ ಮೃತದೇಹದ ಮೇಲೆ ಚಿನ್ನಾಭರಣಗಳನ್ನು ಪೋಷಕರು ಇಟ್ಟು ಚಿನ್ನಾಭರಣ ಹಣಕ್ಕಾಗಿ ಮಮತಾಳಿಗೆ ಕಿರುಕುಳ ನೀಡುತ್ತಿದ್ದನು ಎಂದು ಇದೇ ವೇಳೆ ಆರೋಪ ಮಾಡಿದರು. ಈ ವೇಳೆ ಕೊಲೆಯಾದ ಮಮತಾ ಶವದಿದ್ದರೂ ಸಾಕು ನಾಯಿಯ ರೋದನೆ ಕಂಡು ಬಂದಿತ್ತು. ಕಣ್ಣೀರಿಡುತ್ತಾರೆ ಮಮತಾ ಪುತ್ರ ತಮ್ಮ ನಾಯಿಯನ್ನು ಸಮಾಧಾನಪಡಿಸಿದರು. ಆಂಬ್ಯುಲೆನ್ಸ್ನಲ್ಲಿ ಶವದ ಮುಂದೆ ಕುಳಿತಿದ್ದ ಶ್ವಾನ ಪ್ರೀತಿಯಿಂದ ಸಾಕಿದ್ದ ಮನೆ ಒಡತಿಯ ಮೃತದೇಹದ ಎದುರು ನಾಯಿಯ ಮುಖ ರೋದನೆ ನೋಡಿದವರು ಕೊಲೆ ಮಾಡಿದವರ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ರು. ಕೂಡಲೇ ಮಮತಾ ಸಾವಿಗೆ ಕಾರಣರಾದವರ ಬಂಧನ ಮಾಡುವಂತೆ ಆಗ್ರಹಿಸಿದರು. ನಂತರ ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ಶವ ಸಂಸ್ಕಾರಕ್ಕೆ ಕರೆದೊಯ್ಯಲಾಯಿತು. ಕೊಲೆಯಾದ ಮಮತಾ ಅವರ ತಂದೆ ತಾಯಿ ಮಾಧ್ಯಮದೊಂದಿಗೆ ಮಾತನಾಡಿ ಲೋಕನಾಥ್ ಎಂಬುವರು 17 ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಶಾಮಣ್ಣನ ಮಗಳು ಮಮತಾ ಹಾಗೂ ಲೋಕನಾಥ್ ದಂಪತಿಗಳು. ಆರಂಭದ ದಿನದಿಂದಲೂ ಹೆಂಡತಿಗೆ ಕಿರುಕುಳ ಕೊಡಲಾಗುತ್ತಿತ್ತು ಎನ್ನಲಾಗಿದ್ದು ಆಸ್ತಿ ಸೈಟು ಹಾಗೂ ಹಣಕ್ಕಾಗಿ ಪೀಡಿಸುತ್ತಿದ್ದ ಎಂದು ಅಳಿಯ ಲೋಕನಾಥ್ ಬಗ್ಗೆ ಮಮತಾ ತಂದೆ ಶಾಮಣ್ಣ ಮತ್ತು ತಾಯಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಈ ಹಿಂದೆ ಕೂಡ ನನ್ನ ಮಗಳಿಗೆ ಲೋಕನಾಥ್ ದೈಹಿಕವಾಗಿ ಹಲ್ಲೆ ಮಾಡಿದ್ದು ಸಾಕಷ್ಟು ಕಿರುಕುಳ ಕೊಟ್ಟರೂ ಮಗಳು ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದ್ದಳು. ಪೊಲೀಸರಿಗೆ ದೂರು ಕೊಡು ಎಂದರೆ ಮರ್ಯಾದೆಗಂಜಿ ಸುಮ್ಮನಾಗಿದ್ದಳು. ಈಗ 3 ದಿನಗಳ ಹಿಂದೆ ಏನಾಯಿತೋ ಗೊತ್ತಿಲ್ಲ, ಮಗಳನ್ನ ಬರ್ಬರವಾಗಿ ಕೊಂದಿದ್ದಾನೆ. ಇಂದಿನ ದಿನ ಮನೆಗೆ ಬಂದು ಹೆಂಡತಿಗೆ ಮತ್ತು ಮಕ್ಕಳಿಗೆ ಹೊಡೆದಿದ್ದು ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವನ ಕೆಲಸ ತೆಗೆದು ಹಾಕಿ ಎಂದು ಆಗ್ರಹಿಸಿದರು. ಇನ್ನು ಇಲ್ಲಿ ಪ್ರತಿಭಟನೆ ಮಾಡುತ್ತಿಲ್ಲ, ಈ ಬಗ್ಗೆ ನ್ಯಾಯ ಕೊಡಿಸುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಭರವಸೆ ನೀಡಿರುವುದರಿಂದ 2 ದಿವಸ ಕಾದು ನಂತರ ನೋಡುತ್ತೇವೆ, ಕಾನೂನಿಗೆ ನಾವು ತೊಂದರೆ ಮಾಡುವುದಿಲ್ಲ ಎಂದರು. ಹತ್ಯೆಯಾದ ಮಮತಾ ಪುತ್ರ ಮಾಧ್ಯಮದೊಂದಿಗೆ ಮಾತನಾಡಿ ರಾತ್ರಿ 9:30ರಲ್ಲಿ ಗಲಾಟೆ ನಡೆದಿದ್ದು, ಮನೆಗೆ ಬಂದ ಕೂಡಲೇ ಅಮ್ಮನಿಗೆ ಹೊಡೆದಿದ್ದು ನಾನು ಮತ್ತು ನನ್ನ ತಮ್ಮ ತಡೆಯಲು ಹೋದೆವು. ಬೆಳಗ್ಗೆಯೂ ಕೂಡ ವಾಗ್ವಾದ ಮಾಡಿದರು ನಮ್ಮಪ್ಪ. ಅಮ್ಮ ಪೊಲೀಸ್ ಠಾಣೆಗೆ ಹೋಗುವುದಾಗಿ ಹೇಳಿದ್ದರು ಎಂದು ಮಾಹಿತಿ ನೀಡಿದರು. ಯಾರ ಕಡೆ ಸಪೋರ್ಟ್ ಇರಲಿ ಇದ್ದೇ ಹೋಗ್ಲಿ, ಇದು ನಡೆದಿದೆ, ನೀವೇ ನೋಡಿದ್ದೀರಾ, ಎಲ್ಲರ ಕಣ್ ಮುಂದೆ ನಡೆದಿದೆ. ಇದು ಮೂಲ ಕಾರಣ, ಈ ಕೊಲೆಗೆ ಮೂಲ ಕಾರಣ ಏನಿರ್ಬೋದು ಏನು ಅಂತ ನಿಮ್ಮ ಒಬ್ಳು ಅದೇ ಆಫೀಸ್ ಮೋಹನ ಮನೆ ಕಟ್ಟಬೇಕಾದ್ರೆ ದುಡ್ಡು ಕೇಳ್ದ ಕೊಟ್ವಿ, ಒಡವೆ ಕೇಳಿದ್ರು, 500 ಗ್ರಾಮ್ ಒಡವೆ ಕೊಟ್ಟಿದ್ದೀವಿ, 10 ಲಕ್ಷ ದುಡ್ಡು ಕೊಟ್ಟಿದ್ದೀವಿ, ಇನ್ನೇನ್ ಕೊಡ್ಬೇಕು? ದುಡ್ಡು ಬೇಕಾದಾಗೆಲ್ಲ ಅಪ್ಪನ ಮನೆ ಆಸ್ತಿ ಬರ್ಸ್ಕೋಬಾ, ಅಪ್ಪನ ಮನೆ ಆಸ್ತಿ ಬರ್ಸ್ಕೋಬಾ. ಪ್ರತಿಭಟನೆ ಮಾಡ್ತಿಲ್ಲ ನಾವು. ಬೆಳಿಗ್ಗೆ ಹೋಗಿ ಅಡಿಷನಲ್ ಮಾತಾಡ್ಬೋದು, SP ಅವ್ರು ಇರ್ಲಿಲ್ಲ, ಯಾವ್ದೋ ಕಾನ್ಫರೆನ್ಸ್ ಅಂತ ಆಚರಿಸಿದ್ದಾರೆ. ಅಡಿಷನಲ್ SP ಹತ್ರ ಮಾತಾಡ್ಬೋದು, ನಾಳೆ ನಿಮ್ಗೆ SP ಅವ್ರ ಹತ್ರ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಡಿಷನಲ್ SP ಅವ್ರು ಹೇಳಿದ್ದಾರೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೆ ಮಾಡಬೇಡಿ, ಎಲ್ಲಾ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಕಾಯ್ತೀವಿ. 2 ದಿವಸ ನಾವು ವೇಟ್ ಮಾಡ್ತೀವಿ. ಪೊಲೀಸರು ಕೂಡ ಪ್ರೊಆಕ್ಟಿವ್ ಆಗಿ ಮಾಡಿದ್ದಾರೆ. ಪಾಪ ರಾತ್ರಿ 11 ಗಂಟೆ 12 ಗಂಟೆವರೆಗೂ ನಮ್ಮ ಜೊತೆ ಇದ್ದು ಎಲ್ಲಾ ಕೆಲಸವನ್ನು ಮಾಡಿಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಕೊಡ್ತೀವಿ. ನಮ್ಗೂ ಕೂಡ ಗೈಡೆನ್ಸ್ ಕೊಡ್ತೀವಿ. ಅದರಲ್ಲಿ ಏನು ಅವ್ನು ಎಸ್ಕೇಪ್ ಆಗೋ ತರ ಏನೂ ಇಲ್ಲ. ಆದ್ರೆ ಅವ್ರ ಅಪ್ಪ ಅಮ್ಮನೂ ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ. ನನ್ನ ಹೆಸರು ಮೇಡಮ್ ನಾನು ಅವ್ರ ಅಪ್ಪ ಅಮ್ಮ ಮತ್ತೆ ಅವಳು ನಾರ್ಲಿಂಗ್ ಮೇಲೆ ಆಕ್ಸಿಡೆಂಟ್ ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಮಾಡಿ